ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸಂಗೀತಯೋಗಿನಿ ಶ್ಯಾಮಲಾ ಮಂತ್ರನಾಯಿಕ ಮಂತ್ರಿಣಿ ಸಚಿವೇಶಿ ಚ ಪ್ರಧಾನೇಶಿ ಶುಕಪ್ರಿಯ ವೀಣಾವತಿ ವೈಣಿಕಿ ಚ ಮುದ್ರಿಣಿ ಪ್ರೇಕಪ್ರಿಯ ನೀಪಪ್ರಿಯಾ ಕದಂಬೇಶಿ ಕದಂಬವನವಾಸಿನಿ. ಆ ಲಲಿತಾ ಪರಮೇಶ್ವರಿಯ ಮಂತ್ರಿಣಿಯಾಗಿರುವಂತಹ ಶ್ಯಾಮಲೆಯನ್ನು ಕುರಿತು ಇವತ್ತು ಚಿಂತನೆ ಮಾಡೋಣ. ಶ್ಯಾಮಲಾ ಅಂದರೆ ಮಾತಂಗಿ. ಆ ರಾಜಮಾತಂಗಿಯನ್ನು ದಶಮಹಾವಿದ್ಯೆಗಳ 9ನೆಯ ವಿದ್ಯೆಯಾಗಿ ಪರಿಗಣನೆ ಮಾಡ್ತೇವೆ. ಸಂಗೀತ, ಸಾಹಿತ್ಯ, ನೃತ್ಯ, ಯಾವ ಕಲೆಗಳಿದೆ ಎಲ್ಲ ಕಲೆಗಳಿಗೂ ಅಧಿಷ್ಠಾತ್ರಿ ದೇವತೆಯಾಗಿರುವವಳು ಶ್ಯಾಮಲಾ. ತಾಂತ್ರಿಕ ಸರಸ್ವತಿಯಾಗಿ, ನೀಲಾ ಸರಸ್ವತಿಯಾಗಿ ಉಪಾಸನೆ ಮಾಡುವಂತಹ ಆ ಜಗನ್ಮಾತೆಯನ್ನು ಶ್ರೀವಿದ್ಯೆಯಲ್ಲಿ ಪ್ರಧಾನ ದೇವತೆಯಾಗಿ ಹಾಗೂ ಲಲಿತೆಯ ಮಂತ್ರಿಣಿಯಾಗಿ ನಾವು ನೋಡ್ತಾ ಹೋಗ್ತೀವಿ, ಅವಳ ಉಪಾಸನೆಯನ್ನು ಮಾಡ್ತಾ ಹೋಗ್ತೀವಿ. ರಾಜಶ್ಯಾಮಲ, ರಾಜಮಾತಂಗಿ, ಹಲವಾರು ನಾಮಗಳಿಂದ ಕರೆಯುವಂತಹ ಜಗನ್ಮಾತೆಯನ್ನು ಆ ತಾಯಿಯ ಉಪಾಸನೆ ಮಾತ್ರದಿಂದ ನಿಗೂಢ ಜ್ಞಾನಗಳು, ಅಲೌಕಿಕ ಶಕ್ತಿಗಳ ಪರಿಚಯವಾಗ್ತಾ ಹೋಗುತ್ತೆ. ಹಾಗೂ ಸೃಜನಶೀಲತೆ, ಕಲೆ, ಸಾಹಿತ್ಯ, ಬ್ರಹ್ಮಾಂಡದ ಅನೇಕ ದೃಶ್ಯ, ಅದೃಶ್ಯ, ಅವ್ಯಕ್ತ ಶಕ್ತಿಗಳ ಬಗ್ಗೆ ತಿಳುವಳಿಕೆ ಬರುತ್ತೆ. ಬುದ್ಧಿವಂತಿಕೆ, ವಾಕ್ಚಾತುರ್ಯ, ಇದು ರಾಜಶ್ಯಾಮಲೆಯ ಅನುಗ್ರಹ. ಸಂವಹನವನ್ನು ಬಹಳ ಬೇಗ ಆ ತಾಯಿಯ ಅನುಗ್ರಹದಿಂದ ಸಾಧ್ಯ ಆಗುತ್ತೆ. ವಿಶೇಷ ಅಂದರೆ ಆ ತಾಯಿ ಮಾತಿನ ಸೌಂದರ್ಯವನ್ನು ಹೆಚ್ಚಿಸ್ತಾಳೆ. ಸಂಗೀತ ಪ್ರಿಯೆಯಾಗಿರುವಂಥ ಶ್ಯಾಮಲೆ ಅವಳ ಅನುಗ್ರಹದಿಂದ ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡೋದಕ್ಕೆ ದಾರಿಯಾಗತ್ತೆ. ಶ್ರೀವಿದ್ಯಾ ಸಾಧನೆಯಲ್ಲಿ ರಾಜಶ್ಯಾಮಲಳನ್ನು ಲಲಿತಾ ತ್ರಿಪುರ ಸುಂದರಿಯ ಮಂತ್ರಿಯಾಗಿ ನಾವು ಪರಿಗಣಿಸ್ತೇವೆ. ಯಾಕಂದರೆ ಯಾವ ಯುದ್ಧ ಸಮಯದಲ್ಲಿ ಭಂಡಾಸುರನನ್ನು ವಧೆ ಮಾಡುವಂತಹ ಸಮಯದಲ್ಲಿ ಆ ರಣನೀತಿಯನ್ನು ಜಗನ್ಮಾತೆಗೆ ಹೇಳ್ತಾ ಇದ್ದಂಥವಳು ರಾಜಶ್ಯಾಮಲೆ. ಶ್ಯಾಮಲ ಬೇರೆಯಲ್ಲ, ಲಲಿತಾ ಪರಮೇಶ್ವರಿ ಬೇರೆಯಲ್ಲ. ಆದರೂ ಕೂಡ ಆ ಒಂದು ಐಕ್ಯತೆಯನ್ನು, ತಾನು ರಾಣಿಯಾಗಿದ್ದರೂ, ಮಹಾರಾಜ್ಞಿಯಾಗಿದ್ದರೂ ತನ್ನ ಮಂತ್ರಿಣಿಯ ಮೂಲಕ ಸಲಹೆಗಳನ್ನು ತಗೊಳ್ತಾಳೆ ಆ ಜಗನ್ಮಾತೆ. ಹಾಗೆ ಆ ಜಗನ್ಮಾತೆಯ ಅನುಗ್ರಹ ಎಂಥದ್ದು ಅಂದರೆ ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಕೊಡ್ತಾ ಹೋಗ್ತಾಳೆ. ಹೇಗೆ ಅಂದರೆ, ಯಾರು ರಾಜಮಾತಂಗಿಯನ್ನು ಉಪಾಸನೆ ಮಾಡ್ತೀವಿ ಅಥವಾ ಶ್ಯಾಮಲೆಯನ್ನು ಉಪಾಸನೆ ಮಾಡ್ತಾ ಹೋಗ್ತೀವಿ, ಆ ಶ್ಯಾಮಲೆಯನ್ನು ಉಪಾಸನೆ ಮಾಡುವವಾಗ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಲೌಕಿಕ ಜ್ಞಾನ ಸಿಗ್ತಾ ಹೋಗುತ್ತೆ. ಮಂತ್ರಶಾಸ್ತ್ರವನ್ನು, ತಂತ್ರಶಾಸ್ತ್ರವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೊಡ್ತಾರೆ. ಅವಳು ಶುಕಪ್ರಿಯೆ. ಯಾವಾಗಲೂ ಗಿಣಿಯನ್ನು ಆ ತಾಯಿ ಹಿಡ್ಕೊಂಡಿರ್ತಾಳೆ, ವೀಣೆಯನ್ನು ನುಡಿಸ್ತಾ ಹೋಗ್ತಾಳೆ. ಆ ವೀಣೆಯ ನಾದೆ ಎಂಥದ್ದು ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಮೋಹನಗೊಳಿಸುವಂಥದ್ದು. ಹಸಿರು ಬಣ್ಣದ ಆ ಜಗನ್ಮಾತೆಯನ್ನು ಬುಧಗ್ರಹಕ್ಕೆ ಅಧಿಷ್ಠಾತ್ರಿ ದೇವತೆಯಾಗಿ ಕಾಣ್ತೇವೆ. ಸಂಗೀತ ಯೋಗಿನಿಯಾಗಿರುವಂಥ ಆ ದೇವಿಯನ್ನು ಶಾರದಾ ತಿಲಕದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಅವಳನ್ನು ವಿವರಣೆ ಮಾಡ್ತಾರೆ. ಕದಂಬ ಪುಷ್ಪಪ್ರಿಯೆ, ಕದಂಬವನವಾಸಿನಿ. ಯಾರು ಕದಂಬ ವೃಕ್ಷದ ಅಡಿಯಲ್ಲಿ ಕುಳಿತು ರಾಜಶ್ಯಾಮಲೆಯನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ಎಷ್ಟು ಬೇಗ ಅವಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂದರೆ ಅದನ್ನು ಉಪಾಸಿಸಿದವರು ಅರ್ಥ ಮಾಡ್ಕೊಳ್ಬಿಡ್ತಾರೆ. ಕ್ಷಣ ಮಾತ್ರದಲ್ಲಿ, ಕೆಲವೇ ದಿನಗಳಲ್ಲಿ ಅವಳ ಅನುಗ್ರಹ ಪ್ರಾಪ್ತಿಯಾಗತ್ತೆ. ರಾಜಶ್ಯಾಮಲೆಯನ್ನು ಕೇವಲ ಜ್ಞಾನ, ಭಕ್ತಿ, ಶ್ರದ್ಧೆ ಹಾಗೂ ಅನೇಕ ತಾಂತ್ರಿಕ ಕಾರಣಗಳಿಂದ ಅವಳನ್ನು ಉಪಾಸನೆ ಮಾಡ್ತಾ ಹೋಗ್ತೀವಿ. ಮಾತಂಗಿ ಅಂದರೆ ಅದೊಂದು ಪರಿಶುದ್ಧ ಜ್ಞಾನ. ಎಲ್ಲಿ ಮಾತಂಗಿಯ ಉಪಾಸನೆ ನಡೆಯುತ್ತೆ, ಮಾತಂಗಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ, ಅಲ್ಲಿ ಜ್ಞಾನ ವೃದ್ಧಿ ಆಗತ್ತೆ. ಆ ಜ್ಞಾನ ವೃದ್ಧಿ ಆದಾಗ ನಮಗೆ ಸರಿ ತಪ್ಪುಗಳ ಚಿತ್ತ ಬರ್ತಾ ಹೋಗುತ್ತೆ. ಮಾತಂಗಿಯನ್ನು ನಾವು ಉಪಾಸನೆ ಮಾಡುವಾಗ ಆ ಜಗನ್ಮಾತೆ ಮೊದಲು ಏನನ್ನು ಮಾಡ್ತಾಳೆ, ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾಳೆ, ಮನಸ್ಸಿನ ಏಕಾಗ್ರತೆಯನ್ನು ಸರಿ ಮಾಡ್ತಾ ಹೋಗ್ತಾಳೆ. ನಾವು ಮಾತಾಡುವ ಪದಗಳ ವೈಖರಿಯನ್ನು ಬದಲಾಯಿಸ್ತಾಳೆ. ನಾವು ಮಾತಾಡುವಂತಹ ಶಕ್ತಿಯನ್ನು ಹಾಗೂ ಮಾತಾಡುವಾಗ ಮತ್ತೊಬ್ಬರು ಅದಕ್ಕೆ ಆಕರ್ಷಿತರಾಗುವಂತೆ ಮಾಡಿಬಿಡ್ತಾಳೆ.
ಮಾತುಗಳು ಯಾರಿಗೆ ಸರಿಯಾಗಿ ಬರೋದಿಲ್ಲ ಅವರು ಮಾತಂಗಿಯನ್ನು ಉಪಾಸನೆ ಮಾಡಬೇಕು. ಮಾತಂಗಿ ಶಾರದಾ ಸ್ವರೂಪಳಾಗಿ ಆ ಜಗನ್ಮಾತೆಯನ್ನು ಅನೇಕ ತಂತ್ರಶಾಸ್ತ್ರಗಳಲ್ಲಿ, ತಾಂತ್ರಿಕ ವಿಧಾನಗಳಲ್ಲಿ ಪೂಜೆ ಮಾಡ್ತಾ ಹೋಗ್ತೇವೆ. ಅವಳನ್ನು ಉಚ್ಚಿಷ್ಟ ಚಾಂಡಾಳಿನಿ ಅಂತ ಕೂಡ ಕರೀತಾರೆ. ಯಾವಾಗ ನಿಯಮ ನಿಷ್ಠೆಗಳು ಇಲ್ಲವೋ, ಸ್ನಾನಾದಿಗಳು ಕೂಡ ಬೇಡವಾಗಿ ಕೇವಲ ಭಕ್ತಿ ಶ್ರದ್ಧೆಯಿಂದ ಉಪಾಸನೆಗೆ ಒಲಿಯುವಂಥವಳು ರಾಜಶ್ಯಾಮಲ. ಕೆಲವರು ಹೇಳ್ತಾರೆ, ನಿಮ್ಮ ಧ್ವನಿಯಲ್ಲಿ ಏನೋ ವಿಶೇಷತೆ ಇದೆ ಅಣ್ಣ, ತುಂಬ ಚೆನ್ನಾಗಿದೆ ಅಂತ. ಕಾರಣ ಆ ರಾಜಶ್ಯಾಮಲಿಯ ಅನುಗ್ರಹ. ಯಾವಾಗ ರಾಜಶ್ಯಾಮಲಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೋ ಅವರೆಲ್ಲರ ಧ್ವನಿಯಲ್ಲೂ ಕೂಡ ಒಂದು ಮಂತ್ರಮುಗ್ಧತೆ ಬಂದ್ಬಿಡುತ್ತೆ. ಆ ಧ್ವನಿಯನ್ನು ಆಲಿಸೋದೇ ಬಹಳ ಖುಷಿಯಾದ ವಿಷಯ ಆಗಿಬಿಡುತ್ತೆ. ಆ ಧ್ವನಿ ಹೇಗಿರುತ್ತೆ ಅಂದರೆ ಕೇಳ್ತಾ ಇರಬೇಕು, ನಮ್ಮನ್ನು ಇಡೀ ನೋವನ್ನು ಮರೆಸುವಂತಹ ಶಕ್ತಿ ಆ ಧ್ವನಿ ಬಂದ್ಬಿಡುತ್ತೆ. ಅದು ರಾಜಶ್ಯಾಮಲಿಯ ಅನುಗ್ರಹ. ಶ್ರೀವಿದ್ಯೆ ಉಪಾಸನೆಯಲ್ಲಿ ಒಂದೊಂದು ಹಂತಗಳನ್ನು ದಾಟುವಾಗ ರಾಜಶ್ಯಾಮಲ ಉಪಾಸನೆ ಬಂದಾಗ ಆ ರಾಜಶ್ಯಾಮಲಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಂಡವ್ರಿಗೆ ಮಾತ್ರ ಅರ್ಥ ಇರುತ್ತೆ ಆ ತಾಯಿಯ ಅನುಗ್ರಹ ಎಂಥದ್ದು ಅನ್ನೋದು. ಅಲೌಕಿಕ ಜ್ಞಾನವನ್ನು ಕೊಟ್ಬಿಡ್ತಾಳೆ. ಸ್ವ ಅನುಭವದಲ್ಲಿ ಹೇಳಬೇಕಂದಾಗ ಕೆಲವೊಂದು ಸಂಸ್ಕೃತ ಸೂತ್ರಗಳು ಅರ್ಥವಾಗದೇ ಇದ್ದಾಗ ರಾಜಶ್ಯಾಮಲಿಯ ಮಂತ್ರಗಳನ್ನು ಪಠನೆ ಮಾಡಿ ಕೂತ್ಕೊಂಡ್ರೆ ಅದು ಎಷ್ಟು ಚೆಂದ ಅರ್ಥ ಆಗುತ್ತೆ ಅಂದರೆ, ಈ ಹಿಂದೆ ಇದು ಯಾಕೆ ಅರ್ಥ ಆಗಲಿಲ್ಲ ಅನ್ನೋದು ನನಗೆ ಸಾಕಷ್ಟು ಸರಿ ಆಗ್ತಾ ಇರುತ್ತೆ. ಅಂದರೆ ಜ್ಞಾನಕ್ಕೆ ಅಧಿಷ್ಠಾತ್ರಿ ದೇವತೆಯವಳು ಶ್ಯಾಮಲ. ತಂತ್ರಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಅಥವಾ ತಂತ್ರದ ಆರಂಭದಲ್ಲಿ ನಾವಿದ್ದೇವೆ ಅಂದಾಗ ಆ ಜ್ಞಾನವನ್ನು ಪಡೆಯೋದಕ್ಕೆ ಶಾರದಾ ಸ್ವರೂಪಳಾದ ಆ ಮಾತಂಗಿ ಉಪಾಸನೆ ಮಾಡಬೇಕು. ಕಲಾಕ್ಷೇತ್ರದಲ್ಲಿದ್ದೇವೆ, ನಟನೆಯಲ್ಲೋ, ನೃತ್ಯದಲ್ಲೋ, ಸಂಗೀತದಲ್ಲೋ ಇದ್ದಾರೆ ಅಂದರೆ ಅವರು ರಾಜಶ್ಯಾಮಲೆಯನ್ನು ಉಪಾಸನೆ ಮಾಡ್ತಾ ಹೋಗಬೇಕು. ಅವಳ ಗುಪ್ತ ಮಂತ್ರಗಳನ್ನು ಜಪ ಮಾಡ್ತಾ ಹೋಗಬೇಕು. ಎಲ್ಲೂ ಇಲ್ಲದ ವರ್ಚಸ್ಸನ್ನು ಕೊಟ್ಬಿಡ್ತಾಳೆ. ರಾಜಶ್ಯಾಮಲೆ ಹೇಗೆ ಅಂದರೆ ಭಿಕ್ಷುಕನನ್ನು ಮಹಾರಾಜನನ್ನಾಗಿ ಮಾಡುವ ಶಕ್ತಿ ಅವಳಿಗಿದೆ. ಅವಳ ಒಂದು ಕೃಪಾದೃಷ್ಟಿ ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ. ರಾಜ್ಯವನ್ನೇ ತಂದುಕೊಡುವಂತಹ ಶಕ್ತಿ ಇರುತ್ತೆ. ಯಾಕಂದರೆ ಅವಳು ಮಂತ್ರಿ. ಆ ಮಂತ್ರಿ ಆಗಿರೋದ್ರಿಂದ ಅವಳ ಸಲಹೆ ಸೂಚನೆಗಳು ಯಾವ ಮಟ್ಟಕ್ಕಿರುತ್ತೆ ಅಂದರೆ ತನ್ನ ಮಹಾರಾಜನಾಗಿ ಮಾಡುವಂಥ ಸಾಮರ್ಥ್ಯ ಕೊಟ್ಬಿಡ್ತಾಳೆ. ಆದರೂ ಅವಳ ಉಪಾಸನೆ ಅಂಥದ್ದು ಅದ್ಭುತ. ಆ ಉಪಾಸನೆಯನ್ನು ಬಾಯಲ್ಲಿ ವರ್ಣಿಸೋದಕ್ಕೂ ಸಾಧ್ಯವೇ ಇಲ್ಲ. ಮಂತ್ರಾನುಷ್ಠಾನದ ಮೊದಲನೇ ದಿನದಿಂದ ಅಂತಿಮ ದಿನದವರೆಗೂ ಮಾತೃವಾತ್ಸಲ್ಯವನ್ನು ಹೇಗೆ ಪರಿಚಯ ಮಾಡಿಕೊಡ್ತಾಳೆ ಅಂದರೆ ದೇವತಾ ಶಕ್ತಿಗಳು ತೋರುವ ಆ ಪ್ರೀತಿಯನ್ನು ಒಮ್ಮೆ ಸ್ವೀಕಾರ ಮಾಡಿಬಿಟ್ರೆ ಮನುಷ್ಯರ ಮೇಲಿರೋ ವ್ಯಾಮೋಹ ಹೊರಟೋಗ್ಬಿಡುತ್ತೆ. ಹಾಗಾಗಿ ಶ್ರೀವಿದ್ಯೋಪಾಸಕರು ಅಗತ್ಯವಾಗಿ ಮಾಡಬೇಕಾಗಿರೋದು ರಾಜಶ್ಯಾಮಲಿಯ ಉಪಾಸನೆ. ಆ ರಾಜಶ್ಯಾಮಲಿ ಅನುಗ್ರಹ ಇಲ್ಲ ಅಂದರೆ ಶ್ರೀವಿದ್ಯೆಯ ಪ್ರಾಪ್ತಿಯೇ ಆಗೋದಿಲ್ಲ. ಶ್ರೀವಿದ್ಯೆ ರಾಜಶ್ಯಾಮಲ ಅವಿನಾಭಾವ ಸಂಬಂಧ. ಯಾಕಂದರೆ ಶ್ರೀಚಕ್ರದಲ್ಲಿರುವಂತಹ ಜಗನ್ಮಾತೆ ಶ್ರೀಚಕ್ರ ನಗರ ನಿವಾಸಿನಿಯಾದ ಮಹಾಲಲಿತಾ ತ್ರಿಪುರ ಸುಂದರಿಯ ಮಂತ್ರಿಣಿಯಾಗಿರೋದ್ರಿಂದ ಲಲಿತಾ ಪರಮೇಶ್ವರಿಗೆ ಯಾವ ಮಹತ್ವವನ್ನು ನಾವು ಶ್ರೀವಿದ್ಯೆಯಲ್ಲಿ ಕೊಡ್ತಾ ಹೋಗ್ತೀವಿ ಅದೇ ಮಹತ್ವವನ್ನು ಮಾತಂಗಿಗೂ ಕೊಡ್ತಾ ಹೋಗ್ತೀವಿ, ರಾಜಶ್ಯಾಮಲೆಗೂ ಕೊಡ್ತಾ ಹೋಗ್ತೀವಿ. ರಾಜಶ್ಯಾಮಲೆ ಅನುಗ್ರಹ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾವ ಮಕ್ಕಳು ತುಂಬ ದಡ್ಡರಿದ್ದಾರೆ, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದೋದ್ರ ಮೇಲೆ ಆಸಕ್ತಿಯೇ ತೋರೋದಿಲ್ಲ ಅನ್ನೋರಿದ್ರೆ ಅವರು ರಾಜಶ್ಯಾಮಲೆಯ ಮಂತ್ರವನ್ನು ಜಪ ಮಾಡಲಿಕ್ಕೆ ಕೂತ್ಕೊಬೇಕು, ಅಥವಾ ಆ ಮಕ್ಕಳಿಗೆ ಅದನ್ನು ಹೇಳಿಸ್ಕೊಡ್ತಾ ಹೋಗಬೇಕು. ಯಾವ ಮಟ್ಟಿನ ಬದಲಾವಣೆ ಆಗುತ್ತೆ ಅಂದರೆ ಅದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಓ, ಹೀಗಿದ್ದ ನನ್ನ ಮಗು ಹಿಂಗೆ ಯಾಕೆ ಆಗೋಯ್ತು ಸಡನ್ನಾಗಿ ಅನ್ನೋದು ಬಂದ್ಬಿಡುತ್ತೆ. ಆ ಮಟ್ಟಿನ ಬುದ್ಧಿವಂತಿಕೆಯನ್ನು ಕೊಟ್ಬಿಡ್ತಾಳೆ ಅವಳು. ಶ್ರೀಮಾತ್ರೇ ನಮಃ.